ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಬುಧವಾರ, ಡೇಟ್ ಬಂದುಬಿಟ್ಟು ಎಷ್ಟಪ್ಪ 25 ಜೂನು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 23,593 ಕಿಲೋಮೀಟರ್ಸ್ ಹೊಡೆದಿದ್ದೀನಿ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತಂತ. 35 ಆರ್ಡ್ರಿಗೆ 500 ರೂಪಾಯಿ ಇನ್ಸ್ಟಿಟ್ ಐತೆ. ಏನು ಸರ್ಜ್ 10 ಗಂಟೆವರೆಗೆ ಮಾತ್ರ ಕೊಡ್ತಾ ಇರೋದು. ಮುಂಚೆ ಥರ ಏನು ಸರ್ಜ್ ಇಲ್ಲ, ಏನೇನೂ ಇಲ್ಲ. ಮಧ್ಯಾಹ್ನ 25% ಮತ್ತು ಸಾಯಂಕಾಲ 25-30%. ಯಾಕಂದರೆ ಮಳೆಗಾಲ ಟೈಮ್ ಬಂದರೆ ಇದೇ ಗೋಳು ಸಿಗಿದ್ದು. ಅದು ಯಾವಾಗಲೂ ಸರ್ಜ್ ಕಮ್ಮಿನೇ ಇರುತ್ತೆ ಮಳೆಗಾಲ ಟೈಮಲ್ಲಿ. ನೋಡೋಣ, ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ಸಹಕಾರ ನಗರ ಝೋನಲ್ಲಿ. ಯಾಕಂದರೆ ಸರ್ಜ್ ಕೊಡ್ತಾಯಿಲ್ಲ, ಮತ್ತು ಏನೋ ಇನ್ಸ್ಟಾಮಟ್ ಕೇಳದೆ ಇದನ್ನು ಮಾಡಿದರು. ಆ ವಿಡಿಯೋಸ್ಗಳು ಇನ್ನೂ ಯಾರ್ಯಾರು ನೋಡಿರೋ ಹೋಗ್ಬಿಟ್ಟು ನೋಡ್ಕೊಂಬರ್ರಿ. ನಂದು ಮೈಕ್ ಇರಲಿಲ್ವಲ್ಲ, ತುಂಬ ಜನ ಕಮೆಂಟ್ ಹಾಕಿರೋ ನೋಡಿರೋರು ಏನೋ ವಯಸ್ಸು ಸರಿಯಾಗಿ ಬಂದಿಲ್ಲ ಅಂತ. ವಯಸ್ಸು ಸರಿಯಾಗಿ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ. ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲಲ್ಲಿ ಐತಿ, ಅವ್ರದಲ್ಲಿ ಹೋಗ್ಬಿಟ್ಟು ನೋಡಿರಿ ಬೇಕಾದ್ರೆ. ವಯಸ್ಸು ಕರೆಕ್ಟಾಗಿ ಬರ್ತೈತಿ, ಏನೇನು ಮಾತಾಡಿದ್ದೀವಿ ಏನೇನಿಲ್ಲ ಅಂತ. ನೋಡೋಣ, ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಒಂದು ಆಗಿದೆ 23,593. ಇವಾಗ ಟೈಮು 7 ಗಂಟೆ ಆಗಿದೆ. ಇನ್ನೂ ಟೀಗೆ ಕುಡಿಬೇಕು. ಹೋಗ್ಬಿಟ್ಟು ಟೀಗೆ ಕುಡ್ಕೊಂಡು ಸಿಗ್ತೀನಿ ನಿಮ್ಗೆ ಆರ್ಡ್ರ್ ಬಿದ್ದ ಮೇಲೆ. ಇವಾಗ ಫಸ್ಟ್ ಆರ್ಡ್ರ್ ಬಿದ್ದಿರೋದು ದಿಯಾ ಬ್ರೂಮಿಂದ 6784 ಅರ್ಧ kg ಕೇಕು. ಮೆತ್ತಗೆ ನೋವು ಮೇಡಮ್. 6784 ಕೊಡಿ. ಥ್ಯಾಂಕ್ ಯು ಮೇಡಮ್. ಎಲ್ಲಿದೆ? 6784 ಪಿಕಪ್ಪು. ಫೋಟೋ OTP ಇಲ್ಲ. ದಿಯಾ ಬ್ರೂಮದು OTP ಬರೋಲ್ಲ, ಅದಕ್ಕೆ ಪಿಕಪ್ ಆಯ್ತು. 694 ರೂಪಾಯಿ. ಏನ್ರು ಬೆಳಗ್ಗೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಬಿಟ್ನಲ್ಲ ರೀ. ಎಲ್ಲಿ? ದೇವಿನಗರ. ಬರ್ರಿ ಡ್ರಾಪ್ ಕೊಡೋಕೆ ಹೋಗೋಣ ದೇವಿನಗರಕ್ಕೆ ಇವಾಗ. ಆಯಿತಾ ಸರ್? ಕ್ಯಾಶ್ ಆನ್ ಡೆಲಿವರಿ ಇತ್ತು. ಫಸ್ಟ್ ಆರ್ಡ್ರು ಡ್ರಾಪ್ ಕೊಡೋಣ. ಎಷ್ಟು ರೂಪಾಯಿ ಕೊಟ್ಟ? ಬಂತು. ನಾನು ಅಕೌಂಟಿಗೆ ಹಾಕ್ಸ್ಕೊಂಡ್ಬಿಟ್ಟೆ, ದುಡ್ಡು ಇರಲಿಲ್ವಲ್ಲ. 50 ರೂಪಾಯಿ ಫಸ್ಟ್ ಆರ್ಡ್ರ್ ಕೊಟ್ಟವನೇ. ಡ್ರಾಪ್ ಆಯಿತು. ಇವಾಗ ಎಲ್ಲಿ? ಉಡುಪಿ ಗಾರ್ಡನ್ ಹತ್ರ ತೋರಿಸ್ತಾ ಇರೋದು. ದೇವಿನಗರದಲ್ಲಿದ್ದೀನಿ. ನ್ಯೂ ಬೆಲ್ ಝೋನೇ ಇದು ಬರೋದು. ಎಲ್ಲಿ ಕೊಡ್ತಾನೆ ನೋಡೋಣ. ಇವಾಗ ಎಲ್ಲರೂ ಉಡುಪಿ ಗಾರ್ಡನ್ ಹತ್ರ ಹೋಗೋಣ. ಒಂದು ಆರ್ಡ್ರ್ ಅಂತೂ ಇಂತೂ ಮಾಡಿಬಿಟ್ಟೆ. 15 ನಿಮಿಷದಲ್ಲಿ ಸಿಗ್ತೀನಿ ಮತ್ತೆ ಆಮೇಲೆ. ಬ್ರೋ ಸ್ವಿಗ್ಗಿನ ಝೊಮ್ಯಾಟೋನ ಬ್ರೋ? ಬನ್ನಿ ಬ್ರೋ. ಮತ್ತೇನು ದಿಲೀಪ ಸಮಾಚಾರ? ಎಲ್ಲ ಆರಾಮ? ಹಾಂ ದಿಲೀಪ, ಮತ್ತೇನು ಸಮಾಚಾರ? ಆರಾಮಂದೆ? ಏನು ಬ್ರೋ ಈ ಥರ ಆದರೆ ನಮ್ದು ಇವಾಗ ಏನೋ ಇಲ್ಲ. ಹಾಂ ಇಲ್ಲ ಅದಲ್ಲ ನಾನು ಕೇಳ್ತಾ ಇರೋದು. ಇವಾಗ ಎಲ್ಲೋ ಬೋರ್ಡ್ ಬರ್ತೈತಲ್ಲ, ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ಯಾವೆಲ್ಲ ಬೋರ್ಡು ಬರಲ್ಲ. ಎಲ್ಲ ಬೋರ್ಡ್ ಬಂದರೆ ಒಂದು ಹಾಲು ಹಾಕೋರು, ಹಾಲು ಮೊಸರು ಹಾಕೋರು, ಪೇಪರ್ ಹಾಕೋರು, ಪ್ರತಿಯೊಬ್ಬರೂ ಎಲ್ಲ ಬೋರ್ಡೇ ಮಾಡಿಸ್ಕೊಳ್ಬೇಕು. ಹೌದು, ಅವರು ದುಡಿಯೋಕ್ಕೆ ತಾರೆ ಮಾಡ್ತಿರೋದು. ಹಾಂ ಗೊತ್ತಿಗೆ ನೋಡೋಣ ಗೌರ್ಮೆಂಟ್ ಏನೇನು ಮಾಡುತ್ತೆ. ಸರಿನಾ? ಸರಿ. ಕರೆಕ್ಟ್. ಮೊಸರು ಪೇಪರ್ ಹಾಕೋರು ಯಾರು ಬೇಕಾದ್ರು ಮಾಡಿದ್ರು ಅದೇ ತಾನೆ. ವ್ಯಾಪಾರ ಮಾಡೋರು, ಯಾವ್ದವನ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಅಡ್ಡಾಡೋರು, ಅದು ಕಂಪ್ನಿ ಡ್ಯೂಟಿ ತಾನೆ. ಹೌದು. ಎಲ್ಲ ಬೋರ್ಡ್ ಏನಕ್ಕೆ ಏನು ಬೇರೆ ಪಬ್ಲಿಕ್ ತೊಂದರೆ ಆಗ್ತೈತಾ? ಇಲ್ಲ. ಏನಾದ್ರು ಆಕ್ಸಿಡೆಂಟ್ ಆದರೆ ನಮ್ಗಾಗುತ್ತೆ, ಅವ್ರಿಗಾಗುತ್ತಾ? ಗೌರ್ಮೆಂಟ್ಗೆ ಆಗಲ್ಲ. ಗೌರ್ಮೆಂಟ್ಗೆ ಆಗುತ್ತೆ. ಫುಡ್ ಆದರೆ ಫುಡ್ ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಬೇರೆಗೇನು ತೊಂದರೆ ಆಗಲ್ಲ. ಅದು ನಿಜ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಅಷ್ಟೇ. ಸರಿ ಬಾಯ್, ಹುಷಾರು. ನೋಡೋಣ, ಇವಾಗ ಮಲ್ಟಿ ಆರ್ಡರ್ 2 ಬಿದ್ದಿರೋದು. ಫಿಲ್ಟರ್ ಕಾಫಿಯಿಂದ ಹೋಗ್ಬಿಟ್ಟು ಒಂದು ಪೆಬಲ್ ಬೇ, ಒಂದು ಗಂಗಾನಗರಕ್ಕೆ ಡ್ರಾಪ್ ಐತೆ, ಹೋಗ್ಬಿಟ್ಟು ಕೊಡೋಣ. ಇವಾಗ ಟೈಮು ಬಂದುಬಿಟ್ಟು 9 ಗಂಟೆ 11 ನಿಮಿಷ ಆಗಿರೋದು. 208 ರೂಪಾಯಿ ಆಗಿದೆ. 1 ಅವರ್ 56 ನಿಮಿಷ ಇತ್ತು. 5 ಆರ್ಡ್ರು. ಇವಾಗ ಇದು ಸ್ಮೋರಿಂದ ಬಿದ್ದಿರೋದು ಮಾನ್ಯತೆ ಟೆಕ್ ಪಾರ್ಕಿಗೆ. ಕರೆಕ್ಟಾಗಿ ಮಾನ್ಯತೆ ಟೆಕ್ ಪಾರ್ಕ್ ಬಿದ್ದಿರೋದು. ಅವ್ರ ಕಸ್ಟಮರ್ ಬೇರೆ ಅದೇನೋ ಐಟಮ್ ಮಿಸ್ಯೂಸ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಿ ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ. ನೋಡೋಣ. ಟೇಪ್ ಲಾಗೋದು ಮೇಡಮ್. ಇವ್ರದ್ದು ಏನಪ್ಪ ಇನ್ನೂ ಎಷ್ಟೊತ್ತು ಮಾಡ್ತಾರೆ? ಇಲ್ಲೇ ಎಷ್ಟೊತ್ತೈದು ಗೊತ್ತಾ? ಇವಾಗ 13 ನಿಮಿಷ ಆಯಿತು ನಿಂತ್ಕೊಂಡು. ನಾನು ಇನ್ನೂ ಕೊಡ್ತಾಯಿಲ್ಲ. ಪ್ಯಾಕ್ ಮಾಡಿ ಕೊಡೋಕ್ಕೆ ಎಷ್ಟೊತ್ತವರೆಗೂ ಇರಿ. ಮತ್ತೆ ಸಿಗ್ತೀನಿ ನಿಮಗೆ. ಈ ಅಮ್ಮ ಬೇರೆ ಬೇಗ ಕೊಡು ತಾಯಿ. ಇರಿ ಸಿಗ್ತೀನಿ ಮತ್ತೆ ಪ್ಯಾಕ್ ಮಾಡಿ ಅವ್ರು ಮತ್ತೆ ತೆಗಿತಾಳಲ್ಲ ಇವಳು. ಯಪ್ಪ ದೇವ್ರೆ. ಇಲ್ಲಿ ನೋಡ್ರಿ, ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಸ್ಮೋರಲ್ಲಿ. ಮತ್ತೆ ಬೇರೆ ಕವರ್ಲ್ಲಿ ಹಾಕ್ಬಿಡ್ತಾರೆ. ಏನಂತ ಗೊತ್ತಿಲ್ಲ. ಇರಿ ನೋಡೋಣ ಏನಾಗುತ್ತೆ ಅಂತ. ಇವಾಗ ಟೈಮ್ ಬಂದುಬಿಟ್ಟು 11:42 ಗಂಟೆ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 463 ಆಗಿದೆ. 11 ಆರ್ಡ್ರ್ ಹೊಡೆದಿದ್ದೀನಿ. 4 ಅವರ್ ಆಯಿತು. ಇವಾಗ ಯಾವ ಕಾಂತಿ ಸೀಡ್ಸು? ಸಹಕಾರ ನಗರ ಕಾಂತಿ ಸೀಡ್ಸಿಂದ ಡ್ರಾಪ್ ನೋಡಿ. 4th ಮೇನ್ ರೋಡ್, ಬಾಪಿಸ್ಟ್ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಬಿದ್ದೈತೆ. ಈ ಟ್ರಾಫಿಕಲ್ಲಿ ಯಾವಾಗ ಹೋಗಿ ಕೊಡೋದು? ಯಪ್ಪ ದೇವ್ರೆ, ಮುಗಿದೇ ಹೋಯ್ತು ಟ್ರಾಫಿಕ್. ಇನ್ನೇನು ಅಷ್ಟೊಂದು ಜಾಮ್ ಇರುತ್ತೆ ರೋಡ್ ಮಾತ್ರ. ಇವಾಗ ಸುತ್ತಾಡ್ಕೊಂಡು ಹೋಗ್ಬೇಕು ನಾನು. ಬ್ರಿಡ್ಜ್ ಎಲ್ಲ ಇಲ್ಲ, ಅಲ್ಲೇ ಕಾಂತಿ ಸರ್ ಏನೇನು ಗೊತ್ತಾಗಲಿ. ಆರ್ಡ್ರ್ ಮಾಡೋರು ಜನರು ಯಾವ ಥರ ಆರ್ಡ್ರ್ ಮಾಡ್ತಾರೆ? ಸುಮ್ಮನೆ ಈ ಕಡೆ ಬಂದುಬಿಟ್ಟು ಈ ಕಡೆ ಇದರಿಂದ ಆರ್ಡ್ರ್ ಮಾಡಿಬಿಡ್ತಾರೆ.
ಆ ಲೊಕೇಶನ್ ನೋಡ್ಕೋಬೇಕು ಯಾವ ಏರಿಯಾದಿಂದ ಕಾಂತಿ ಸ್ವೀಟ್ಸು ಹತ್ತಿರ ಆಗುತ್ತೆ ಅಂತ ನೋಡಲ್ಲ, ಸುಮ್ಮನೆ ಆರ್ಡ್ರ್ ಮಾಡಿಬಿಡ್ತಾರೆ, ಅದು ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ ಯಾವುದಾದ್ರೂ ಒಂದು ಕಾಂತಿ ಸ್ವೀಟ್ಸು. ನಮಗೆ ಆರ್ಡ್ರ್ ಬಿತ್ತಾ ಸಾಕಂತೀನಿ ನಾನು ಅಷ್ಟೇ. ಇರಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಕೊಟ್ಟು ಬಿಡಲೇ ಸಿಗ್ತೀನಿ ಆಮೇಲೆ. ಇಲ್ಲಿ ಆರ್ ಟಿ ನಗರ ಮೆಕ್ಡಾನ್ಸ್ ಹತ್ರ ಇದ್ದೀನಿ. ಏನು ಆರ್ಡ್ರ್ ಕೊಡ್ತಲ್ಲ, ಟೈಮಿಂಗ್ಸ್ ನೋಡಿದ್ರೆ 12:44 ಗಂಟೆ ಆಗಿದೆ. ಅರ್ನಿಂಗ್ಸ್ ಆಗಿರೋದು 532 + 7 ರೂಪಾಯಿ, 5 ಅವರ್ 29 ನಿಮಿಷ ಆಯಿತು. 13 ಅವರೇ ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾದ್ರೆ ಫಸ್ಟರ್ಗೆ 10 ಆರ್ಡ್ರು. ಯಾವಾಗ ಹೊಡೆಯೋದು, ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗ್ತಲ್ಲ. ಸುಮ್ಮನೆ BL ಕಡೆ ಹೋಗಿಬಿಡೋಣ ಅನಿಸ್ತೈತೆ. ಯಾಕಂದರೆ ಆರ್ಡ್ರ್ ಕೊಡ್ತಾ ಇಲ್ಲವಲ್ಲ ಇಲ್ಲಿ. ಇನ್ನೇನು ಮಾಡೋದು, ಏನು ಈ ಥರ ಮಾಡೋದು ನಾವು. ರ್ಯಾಪಿಡೋ ಫುಡ್ ID ಮಾಡೋರ್ಗೆ ಅವ್ರಿಗೂ ಆರ್ಡ್ರಸೇ ಕೊಡ್ತಾಯಿಲ್ಲಂತೆ. ಇನ್ನು ಯಾರಿಗೆ ಆರ್ಡ್ರ್ ಕೊಡ್ತಾವನೋ ಯಾರಿಗೆ ಗೊತ್ತೇನು, ಸೋಡೋಪ್ಯಾಕ್ಸ್ದವ್ರು ಕೊಡ್ತಾನೋ ಅವ್ರಿಗಷ್ಟು ಕೇಳಬೇಕು. ಇವಾಗ ರ್ಯಾಪಿಡೋ ಮಾಡೋರು ನಮ್ಮ ಹುಡುಗರು ಕೇಳಿದೆ, ಅವ್ರಿಗೂ ಯಾರಿಗೂ ಆರ್ಡ್ರಸ್ ಇಲ್ಲಂತೆ. ನೋಡಿದ್ರೆ ಇವಾಗ ಹಿಂಗೆ ಸಂಜಯ್ ನಗರಕ್ಕೆ ಹೋಗಿ ಅಲ್ಲಿ ವೇಟ್ ಮಾಡ್ತೀನಿ ಸಂಜಯ್ ನಗರ ಹತ್ರ. ಏನು ಮಳೆಗಿಳೆ ಬರುತ್ತಾ, ಮಳೆ ವೆದರ್ ಫುಲ್ ಇಳಿದ್ಬಿಟ್ಟೈತಲ್ಲ. ನೋಡೋಣ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ದಯವಿಟ್ಟು ಹೊಸಬ್ರು ಯಾರೂ ಬರೋಕ್ಕೆ ಹೋಗ್ಬಿಡ ಅಂತ ಹೇಳ್ತೀನಿ. ಯಾಕಂದರೆ ಆರ್ಡ್ರಸ್ ತುಂಬ ಅಂದರೆ ತುಂಬ ಡೌನ್ ಆಗಿಬಿಟ್ಟವೆ. ಅದ್ರಲ್ಲಿ ಬರೀ ಎಲ್ಲೋ ಬೋರ್ಡ್ ಅಂತ ಏನೋ ಎದ್ಬಿಟ್ಟೈತೆ ಬೇರೆ. ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಆದಷ್ಟು. ಯಾಕಂದ್ರೆ ನಮ್ಗೆ ಆರ್ಡ್ರಸ್ಸು ಕೊಡ್ತಾ ಇಲ್ಲವಲ್ಲ. ಬೈಕ್ ಟ್ಯಾಕ್ಸಿ ಬಂದರೆ ನಮಗೆ ಆರ್ಡ್ರಸ್ ಬರ್ತವೆ. ಯಾಕಂದರೆ ಎಲ್ಲ ರ್ಯಾಪಿಡೋ ಮಾಡೋರು ಬೈಕ್ ಟ್ಯಾಕ್ಸಿ ಹೊಡ್ಕೊಂಡು ಹೋಗ್ತಾರೆ. ಬೈಕ್ ಟ್ಯಾಕ್ಸಿ ತುಂಬ ಅನುಕೂಲನೂ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವಾಗ ಅವ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಒಂದೇ ಬ್ಯಾನ್ ಮಾಡಿದ್ದಾರೆ. ಆದರೆ ನಮಗೆ ಹೆಂಗೆ ಅನಿಸ್ತೈತೆ ಗೊತ್ತಾ, ಸ್ವಿಗ್ಗಿನೂ ಬ್ಯಾನ್ ಮಾಡಿದ್ದಾರೆ ಅಂತ ಅನಿಸ್ತೈತೆ. ಹೆಂಗೆ ಆ ಪರಿಸ್ಥಿತಿ ಡೆಲಿವರಿ ಫೀಲ್ಡಿಗೆ ಡೆಲಿವರಿ ಆರ್ಡ್ರಸ್ ಬರ್ತಾಯಿಲ್ಲ, ಏನಿಲ್ಲ. ಏನು ಜನ ಆರ್ಡ್ರ್ ಮಾಡ್ತಾಯಿರೋ ಏನಂತ ಗೊತ್ತಿಲ್ಲ. ಜನ ಯಾವಾಗಲೂ ಆರ್ಡ್ರ್ ಮಾಡ್ತಾರೆ. ಅದ್ರಸ್ಸು ತುಂಬ ಜನ ಹುಡುಗರು ಆಗಿಬಿಟ್ರಲ್ಲ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಬಂದುಬಿಟ್ಟು ಫುಡ್ ಡೆಲಿವರಿಗೆ. ಇನ್ನೇನು ಮಾಡ್ತಾರೆ, ಅವ್ರಿಗೆ ಬೇರೆ ಕಮಿಟ್ಮೆಂಟ್ಸ್ ಆಗಾಗಲಿ ಇದೇ ತೀರ್ಸೋಕ್ಕಾಗುತ್ತಲ್ವ. ಇದರಲ್ಲಿ ಅಲ್ಲಿ 2-3 ಸಾವಿರ ರೂಪಾಯಿ ದುಡಿತಾಯಿದ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ದಿನಕ್ಕೆ. ಆಲ್ಮೋಸ್ಟ್ 2,000 ಕಂಪಲ್ಸರಿ ದುಡಿತಾಯಿದ್ರು ಎಲ್ಲರೂ. ಇವಾಗ ಡೈರೆಕ್ಟಾಗಿ ಬಂದುಬಿಟ್ಟು ಫುಡ್ ಐಡಿಗೆ 1-1.5 ಸಾವಿರ ಮಾಡ್ಕೊಂಡು ಹೋಗ್ತಾರೆ. ನಾವು ಡೈಲಿ ಅಷ್ಟೇ ಆಗೋದು. ನಮ್ದು ಇನ್ಸ್ಟಿಟ್ಯೂಟ್ ಇರುತ್ತೆ, ಅವ್ರಿಗೆ ಇನ್ಸ್ಟಿಟ್ಯೂಟ್ ಇರೋಲ್ಲ. ಪರ್ ಕಿಲೋಮೀಟ್ರಿಗೆ ಇಷ್ಟ ಅಂತ ಕೊಟ್ಟುಬಿಡ್ತಿರ್ತಾನೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ. ಇವಾಗ ಫುಡ್ಡಲ್ಲಿ ಹಂಗಿಲ್ವಲ್ಲ, ಆ ಸರ್ಜ್ ಅಂತೆ, ಮತ್ತು ಟ್ರಾವೆಲ್ ಪೇ ಅಂತೆ, ರಿಟರ್ನ್ ಅಮೌಂಟ್ ಅಂತೆ, ಹಾಳು ಮೂಳು ಮತ್ತು ಇಷ್ಟು ಟಾರ್ಗೆಟ್ ಅಂತೆ ಎಲ್ಲ ಇರುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದೇನು ಕೋರ್ಟ್ ತೀರ್ಪು ಕೊಡ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ನಮ್ಮ ಪಾಡಿಗೆ ಎಷ್ಟಾಗುತ್ತೆ ಅಷ್ಟು ಅನ್ಕೊಂಡು ಫಸ್ಟ್ ಟಾರ್ಗೆಟ್ ಆದರೆ ಆಯಿತು, ಇಲ್ಲ ಸೆಕೆಂಡ್ ಟಾರ್ಗೆಟ್ ಆದರೆ ಆಯಿತು. ಮೊನ್ನೆ ಸಂಡೇ ಮಾತ್ರ ಚೆನ್ನಾಗಾಯಿತು ಅರ್ನಿಂಗ್ಸು. ಆದರೆ ಇವತ್ತೇ ಯಾಕೆ ಈ ಥರ ಆಗ್ತೈತೆ ಅಂತ ಗೊತ್ತಾಗ್ತಲ್ಲ. ತುಂಬ ಕಮ್ಮಿ ಇರೋದು ಆರ್ಡ್ರಸ್ ಇವತ್ತು. ನೋಡೋಣ ಹೋಗಿಬಿಟ್ಟು ಮತ್ತೆ ಸಿಗ್ತೀನಿ ಆರ್ಡ್ರ್ ಬಿದ್ದ ಮೇಲೆ. ಆಮೇಲೆ ಇವಾಗ ಡ್ಯೂಟಿ ಆಫ್ ಮಾಡಿಬಿಟ್ಟು ನಮ್ಮ ಶಂಕರ್ ಅವ್ರು ಬಂದವರು. ಶಂಕರ್ ಅವ್ರ ಜೊತೆ ಎಲ್ಲೂ ಮೈಸೂರು ರೋಡ್ಗೆ ಹೋಗ್ಬೇಕಂತೆ, ಡೆಕತ್ಲೈನ್ಗೆ. ಅದಕ್ಕೆ ಡೆಕತ್ಲೈನ್ಗೆ ಹೋಗ್ತಾಯಿದ್ವಿ ಇಬ್ಬರು ಸೇರಿಕೊಂಡು. ಇನ್ನೇನು ಸಮಾಚಾರ ಬ್ರೋ? ಯಾವ ಕಡೆ ಪಯಣ? ಇಲ್ಲಿಂದ 22 ಕಿಲೋಮೀಟ್ರ್ ಹೋಗ್ಬೇಕಂತೆ. 2 ಗಂಟೆ 2 ನಿಮಿಷ ಆಗಿದೆ ಇವಾಗ. ಎಲ್ಲಿ ಮೈಸೂರು ರೋಡ್ ಕಡೆ ಅಂತೆ. ಹಾಗೆ ಬಿಟ್ಟರೆ ಮೈಸೂರು ಕರ್ಕೊಂಡು ಹೋಗ್ಬಿಡ್ತಾನೆ ಓಲಾ ಎಲೆಕ್ಟ್ರಿಕಲ್ ಮೇಲೆ. ನೋಡೋಣ, ಕರ್ಕೊಂಡೋದ್ರೆ ಹೋಗಲಿ. ಅವನದೇ ಅಲ್ವ ಇವತ್ತು ಖರ್ಚು. ರಜಾ ಬೇರೆ ಹಾಕ್ಸಿಬಿಟ್ಟವನೇ ನಮ್ಮ ಅಣ್ಣ ಬಂದು ಇವತ್ತು. ಬಾ ಯಾವುದೋ ವೀಡಿಯೋ ಶೂಟ್ ಐತೆ ಅಂತ ಅಂದ್ಕೊಂಡು ಸಂಬಳ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಅಲ್ಲೇ ಶಂಕರ್, ಸಂಬಳ ಕೊಡ್ತೀಯ ತಾನೆ? ಹಾಂ. ಗುರು ಏನು ಗುರು ಇಷ್ಟೊಂದು ಕರ್ಕೊಂಡು ಹೋಗ್ತಿದ್ಯಾ? ಊಟ ಗೀಟ ತಿಂಡಿ ಟೀ ಕಾಫಿ ಎಲ್ಲ ಕೊಡಿಸ್ಬೇಕು ಗುರು. ಕರ್ಕೊಂಡು ಹೋಗ್ತಿದ್ರು ಅಂದರೆ ಒಬ್ಬ ಹುಡುಗನಾಗಲಿ ಊಟ ಕೊಡಿಸ್ತಾನ. ಊಟ 2,000 ಸಂಬಳ, ಶೂಟಿಂಗ್ ಅಂದರೆ ಕ್ಯಾಮ್ರಾಮ್ಯಾನ್ ಆಗಿಬಿಟ್ಟು ಬರ್ತಾಯಿದ್ದೀನಲ್ಲ ಇವತ್ತು. ನಿನಗೆ 2,000 ಸಂಬಳ. ಏನೋ ಹಂಗಾರೆ ನೀನು ಎಂತಿಲ್ಲ ನನಗೇನು ಎಂತೆಂತ ತಿಳ್ಕೊಂಡಿದ್ಯಾ ನನ್ನ ಮಗನೇ? ಹಾಂ ನೋಡಿ ಎಂಥ ಫ್ರೆಂಡ್ಸ್ ಇದ್ದಾರಪ್ಪ, ಬಡ್ಡಿ ಮಕ್ಕಳು. ದುಡ್ಡು ಅಂದರೆ ಇಲ್ಲಿದ್ದಿಲ್ಲ, ಜಾಗನ ಖಾಲಿ ಬೇಡ ಅಂತಾರವರು. ಏನು ಗುರು ಅದು ಈ ಥರ ಇರ್ಕೊಂಡು ಹೋಗ್ತಾರೆ 4 ಸೀಸನ್ ಹೋಟೆಲಿಂದ. ನೋಡೋಣ ಇವಾಗ ಹೋಗ್ತಾ ಮತ್ತೆ ದಾರಿಲಿ ಸಿಗ್ತೀನಿ ಆಮೇಲೆ ನಿಮಗೆ. ಏಜ್ ಆಗಲಿ ಪರವಾಗಿಲ್ಲ, ಏನು ಆ ಥರ ಓಡಿಸೋದ ನನ್ನ ಮಕ್ಕಳು? ಹೋದು ಇಲ್ಲ ಹೆಂಗೆ ಬರ್ತಾನೆ ಗುರು? ಪೂರ್ತಿ ರೈಟಿಂದ ಲೆಫ್ಟ್ ಸೈಡ್ಗೆ ಬಂದರೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಮೊದಲೇ ಹುಚ್ಚು ನನ್ನ ಮಕ್ಕಳು ಸಾವಾಸ ಹಂಗೆ ಬರ್ತಾವನೆ. ಅವನು ನೋಡು, ಅವ್ನು ಸ್ಟಾಪ್ ಮಾಡಿದ್ರು ಹೋಗ್ಬಿಟ್ಟ ನೋಡು ಬಡ್ಡಿ ಮಗ ಅವನು ತಾತ. ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ಬಿಟ್ನಾ? ಎಂಥ ಗಾಂಡು ನಮಗೆ ಇರ್ಬೇಕು. ಅರ್ಜೆಂಟು ಬರೋ ಮೆಕ್ಕೆಜೋಳ ತಗೊಳ್ಳೋಣ, ಒಂದು ಕಂಟೆಂಟ್ ಆಗಿಬಿಡುತ್ತೆ. ಬರಲ್ಲ ಗೊತ್ತು ಅಣ್ಣ. ಒಂದು ಲಾಕ್ ತಗೊಂಡು 1-2 ತಗೋತೀವಿ ಅಂತ ಅಂದ್ಬಿಡೋಣ. ಅದೇನಿಲ್ಲ, ಅಷ್ಟೇ ಮೇಲ್ಗಡೆ ತೆಗೆದ್ರೆ ಮುಗಿದೋಯ್ತು. ಕೇಳ್ಬಿಡ ಅಣ್ಣನಿಗೆ ಹಾಗೆ. ನೋಡ್ರಿ ಈ ಥರ ಅಡ್ಡಾಡ್ರಿ ರೇಷ್ಗವರು ಹೊಡಿಸ್ತಾ ಇರ್ತಾರೆ. ಅವ್ನು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟ, ಅವ್ನು ಗಲಾಟೆ ಮಾಡ್ತಾರಂತ ಗೊತ್ತಾಯ್ತು. ನಿಲ್ಲಿಸಂದ್ರೂ ನಿಲ್ಲಿಸಲಿಲ್ಲ ಬಡ್ಡಿ ಮಗ ಅವನು. ಇವಾಗ ಟೈಮ್ ಕರೆಕ್ಟಾಗಿ 5 ಗಂಟೆ ಆಗಕ್ಕೆ ಬಂದಿದೆ ಆಲ್ಮೋಸ್ಟು. ಇಲ್ಲಿ ನಾವು ಕೆಂಗೇರಿ ಯಾವುದೋ
ಸಾರಿ ಮೈಸೂರು ರೋಡ್ ಕೆಂಗೇರಿ ಹತ್ರ ಡೆಕತ್ಲೈನ್ ಬಂದಿದ್ದು. ನಮ್ಮ ಶಂಕರ್ ಅವ್ರದ್ದು ಯಾವುದೋ ಪ್ರಮೋಷನ್ ಪರ್ಚೇಸ್ ಮಾಡ್ಬೇಕಂತ ಬಂದಿದ್ದು. ಅಷ್ಟು ದೂರದಿಂದ ಏನೋ ಪರ್ಚೇಸ್ ಮಾಡೋರಿಗೆ ಗಿವ್ ಕೊಡೋಕ್ಕಂತ. ಅದು ನಿಮ್ಮದು ಗಿವ್ ಏನು ಕೊಡ್ಬೇಕಂತ ಪ್ಲ್ಯಾನಿಂಗ್ ಹಾಕಿದಾರ ಬ್ರೋ? ಯಾವುದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಗಿವ್ ಮಾಡ್ತಾ ಇದ್ರಂತಲ್ಲ? ಪ್ಲ್ಯಾನ್ ಇದೆ. ಒಂದು ಸಬ್ಸ್ಕ್ರೈಬರ್ಸ ಇಲ್ಲಾಂದರೆ ಯಾರಾದರೂ ಬಡವ್ರಿಗ ಏನಂತ ಪ್ಲ್ಯಾನ್ ಇದೆ. ಇನ್ನು ಅದನ್ನು ನಮ್ಮ ಅನ್ವೇಷಣೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ, ಬಂದು ಫಾಲೋ ಮಾಡಿ. ಅಂದರೆ ಫಾಲೋ ಮಾಡಿ ಅಂತೆಲ್ಲ, ಬಂದು ನೋಡಿ, ಇಷ್ಟ ಆದರೆ ಫಾಲೋ ಮಾಡಿ. ಓಕೆ, ನಾನು ನೋಡೋಣ ಅವ್ರು ಏನು ಯಾರು ಗಿವ್ ಕೊಡ್ತಾರೆ. ನನಗೊಂದು ಕೊಟ್ಬಿಡು ಗುರು. ಹಾಗೆ ಕೊಡಲ್ಲ ಗುರು, ನಾ ಕೊಡಕ್ಕೆ ಅಂದರೆ ಫಾಲೋವರ್ ಸಬ್ಸ್ಕ್ರೈಬರ್ ಅಷ್ಟೇ ಕೊಡೋದಂತೆ ಅವನು. ನೋಡೋಣ ಅದು ಏನೇನಾಗುತ್ತಂತ. ಇವಾಗ ನಮ್ಮ ಏರಿಯಾಕ್ಕೆ ಹೋಗ್ತೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟ್ರು. ಬರ್ರಿ, ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡಬೇಕಲ್ಲ, ಅದಕ್ಕೆ. ಇವಾಗೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದವಣೆ ನಮ್ಮ ಶಂಕರ್ ಬ್ರೋ. ಇವಾಗ ನಮ್ಮ ಮನೆ ಹತ್ರ ಬಿಡೋಕ್ಕೆ ಟೀ ಕುಡಿಸ್ತಾ ಇದ್ದ. ಲಾಸ್ಟಿಗೆ ಟೀ ಕುಡಿಸ್ಕೊಂಡು ಅವನು ಟೀ ಬಿಲ್ ಅವನೇ ಕೊಟ್ಟ, ಎಲ್ಲ ಬಿಲ್ಲು. ಸರಿ ಬರೋಣ ಬ್ರೋ. ಮತ್ತೆ ನಾಳೆ ಕೆಲಸ ಶುರು ಮಾಡಬೇಕು. ಹಾಂ ಸರಿ, ನಾಳೆಯಿಂದ ಚಾಲೆಂಜ್ ವಿಡಿಯೋ ಮಾಡ್ತೀವಿ, ನೋಡ್ತಾ ಇರಿ ಅಂತ ಹೇಳ್ತಾ ಬರ್ರಿ. ಈ ವಿಡಿಯೋ ಇಲ್ಲಿಗೆ ಮತ್ತೆ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಇನೋವೇಷನ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, SRJ ಕನ್ನಡಿಗ ಮಾಡಿ. ಯಾಕಂದರೆ ಪಾಪ 5Kಗೆ ಗಿವ್ ಕೊಡ್ತೀನಿ. ಆದಷ್ಟು ಬೇಗ ಕೊಡ್ತೀನಿ. ಟಾಟಾ, ಬಾಯ್.